ರಾಸಾಯನಿಕ ರಸಗೊಬ್ಬರ ಹಾಕಿದ್ರೆ ನಿಜವಾಗಿ ಏನಾಗುತ್ತೆ? ನಮಸ್ಕಾರ ರೈತ ಬಂಧುಗಳೇ. ಇಂದು ಹಲವಾರು ರೈತರು ಹೆಚ್ಚು ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಬೆಳೆ ಚೆನ್ನಾಗಿ ಬೆಳೆಯುತ್ತದೆ ಎಂದು ನಾವು ನಂಬುತ್ತೇವೆ. ಆದರೆ ಇದು ಸಂಪೂರ್ಣ ಸತ್ಯವೇ? ಒಮ್ಮೆ ನಮ್ಮ ಮಣ್ಣಿನ ಒಳಗೆ ಏನಾಗುತ್ತಿದೆ ನೋಡೋಣ. ನಮ್ಮ ಮಣ್ಣು ಕೇವಲ ಮಣ್ಣು ಅಲ್ಲ, ಅದು ಒಂದು ಜೀವಂತ ವ್ಯವಸ್ಥೆ. ಒಂದು ಕೈಪಿಡಿ ಆರೋಗ್ಯಕರ ಮಣ್ಣಿನಲ್ಲಿ ಲಕ್ಷಾಂತರ ಸೂಕ್ಷ್ಮಜೀವಿಗಳು ಇರುತ್ತವೆ. ಈ ಸೂಕ್ಷ್ಮಜೀವಿಗಳು ಒಣ ಎಲೆಗಳು, ಜೀವ ಪದಾರ್ಥಗಳನ್ನು ಕುಲುಗಿಸಿ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತವೆ. ಅವುಗಳೇ ನಮ್ಮ ಬೆಳೆಗಳಿಗೆ ನಿಜವಾದ ಸಹಾಯಗಾರರು. ಸಸ್ಯಗಳ ಬೇರುಗಳು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಸೂಕ್ಷ್ಮಜೀವಿಗಳ ಸಹಾಯದಿಂದ ನೈಸರ್ಗಿಕವಾಗಿ ಆಹಾರ ಸಿಗುತ್ತದೆ. ಇದರಿಂದ ಮಣ್ಣಿನ ಫಲವತ್ತತೆ ಉಳಿಯುತ್ತದೆ. ಮಣ್ಣು ನೀರನ್ನು ಹಿಡಿದುಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ನಾವು ಹೆಚ್ಚು ರಾಸಾಯನಿಕ ರಸಗೊಬ್ಬರ ಹಾಕಿದಾಗ ಬೆಳೆ ತಕ್ಷಣ ಹಸಿರಾಗಬಹುದು, ವೇಗವಾಗಿ ಬೆಳೀಬಹುದು. ಆದರೆ ದೀರ್ಘಕಾಲದಲ್ಲಿ ಮಣ್ಣಿನ ಸಹಜ ಸಮತೋಲನ ಕದಡಬಹುದು. ಸೂಕ್ಷ್ಮಜೀವಿಗಳ ಸಂಖ್ಯೆ ಕಡಿಮೆಯಾಗಬಹುದು. ಮಣ್ಣಿನ ಗುಣಮಟ್ಟ ನಿಧಾನವಾಗಿ ಹಾಳಾಗಬಹುದು. ಒಮ್ಮೆ ಮಣ್ಣಿನ ಆರೋಗ್ಯ ಕುಂದಿದ್ರೆ ಪ್ರತಿ ಹಂಗಾಮಿಗೂ ಹೆಚ್ಚು ರಸಗೊಬ್ಬರ ಬೇಕಾಗುತ್ತದೆ. ಮಣ್ಣು ಗಟ್ಟಿಯಾಗುತ್ತದೆ. ನೀರನ್ನು ಹಿಡಿದಿಡುವ ಶಕ್ತಿ ಕಡಿಮೆಯಾಗುತ್ತದೆ. ಹೀಗಾಗಿ ನಿಧಾನವಾಗಿ ಭೂಮಿ ಬರಬತ್ತಾಗುವ ಸಾಧ್ಯತೆ ಇದೆ. ರಾಸಾಯನಿಕ ರಸಗೊಬ್ಬರ ಸಂಪೂರ್ಣ ತಪ್ಪು ಅಲ್ಲ, ಆದರೆ ಅತಿಯಾಗಿ ಬಳಸಬಾರದು. ಸೇಡಿ ಗೊಬ್ಬರ, ಗೋಮಯ, ಕಾಂಪೋಸ್ಟ್, ಹಸಿರು ಗೊಬ್ಬರಗಳನ್ನು ಬಳಸಬೇಕು. ರಾಸಾಯನಿಕ ಮತ್ತು ನೈಸರ್ಗಿಕ ವಿಧಾನಗಳ ಸಮತೋಲನ ಅಗತ್ಯ. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಬೆಳೆ, ಉತ್ತಮ ಭವಿಷ್ಯ. ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ.